ಇವತ್ತಿನ ವಿಡಿಯೋದಲ್ಲಿ ಕೆಲವು ವಿಜಾತಿ ಒತ್ತಕ್ಷರ ಪದಗಳನ್ನು ಬರೆಯೋಣ. ಮೊದಲನೇದಾಗಿ ಆಟೋ ರಿಕ್ಷಾ. ಆಟೋ ರಿಕ್ಷಾ ನೋಡಿ, ವಿಜಾತಿಯ ಅಂತಂದರೆ ಕಾಗೆ ಶ ಒತ್ತಕ್ಷರ ಬಂದಿದೆ. ಇದು ವಿಜಾತಿಯ ಅಂದರೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಒತ್ತಕ್ಷರವಾಗಿ ಬಂದಿದೆ. ಅದೇ ನಿಮಗೆ ಕಾಗೆ ಕ ಒತ್ತೆ ಬಂದಿದ್ದರೆ ಅದು ಸಜಾತೀಯ ಆಗ್ತಾಯಿತ್ತು. ಇದು ವಿಜಾತೀಯ. ನೆಕ್ಸ್ಟ್ ಸ್ಕೂಟರ್. ಸ ಕೊಂಬಿನ ದೀರ್ಘ ಇದಕ್ಕೆ ಕಾವತ್ತು. ಸ್ಕೂಟರ್. ಸ್ಥಳ. ಸ ಗೆ ಥ ಮಹಾಪ್ರಾಣಾಕ್ಷರ ಥ. ಸ್ಥಳ. ಅನಿಶ್ಚಿತ. ನಿ ಶಿಗೆ ಚಾವತ್ತು. ಅನಿಶ್ಚಿತ. ಉತ್ಕಟ. ತಾಗೆ ಕಾವತ್ತು. ಉತ್ಕಟ. ಜಾಸ್ತಿ. ಸ್ವರ ಉಚ್ಚಾರ ಇರೋದ್ರಿಂದ ಮೂಡಿಸಿಕೊಳ್ಬೇಕು. ಜಾಸ್ತಿ. ಸ್ವಲ್ಪ. ಸ ಗೆ ವವತ್ತು. ಪವತ್ತು. ಸ್ವಲ್ಪ. ಸ್ವಾಮಿ. ಸ ಗೆ ವಾವತ್ತು ಮೀ. ಸ್ವಾಮಿ. ಸ್ಟಾರ್ಟ್. ಆ ಉಚ್ಚಾರ ಬರ್ತದೆ, ಅದರಿಂದ ಕೊಂಬಿನ ದೀರ್ಘ ಇದಕ್ಕೆ ಟಾವತ್ತು. ಅರ್ಕ ಒತ್ತಿದೆ. ಟ ಬರೆದು ನಂತರ ಅರ್ಕ ಒತ್ತು. ನಿಶ್ಚಿಂತೆ. ನಿ ಶಿಗೆ ಚಾವತ್ತು. ಸೊನ್ನೆ. ನಿಶ್ಚಿಂತೆ. ಎಷ್ಟೇ. ಶೇ ಟಾವತ್ತು. ಎಷ್ಟೇ ಆಯಿತು. ಎಷ್ಟೇ ದೀರ್ಘ. ಕ್ಷೇಮವಾಗಿ. ಹೇಗೆ ಶಾವತ್ತು ದೀರ್ಘ. ಕ್ಷೇಮವಾಗಿ. ಪುನರ್ಜನ್ಮ. ನಂತರ ಅರ್ಕಾವತ್ತು. ನಾಗೆ ಮಾವತ್ತು. ಪುನರ್ಜನ್ಮ. ಮೊದಲು ಅರ್ಕಾವತ್ತು ಓದಿ ನಂತರ ಪುನರ್ಜನ್ಮ. ಸಾಕಷ್ಟು. ಶಾಗೆ ಉಚ್ಚಾರ ಬರ್ತಿರೋದ್ರಿಂದ ಕೊಂಬು. ಸಾಕಷ್ಟು. ಚಾನ್ಸಲರ್. ನಾಗೆ ಸಾವತ್ತು. ಚಾನ್ಸಲರ್. ಇವತ್ತಿಗೆ ಎಷ್ಟು ಸಾಕು ವೀಕ್ಷಕರೇ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇಂಗ್ಲೀಷನ್ನು ಪ್ರಾರಂಭಿಕ ಕಲಿಕೆಯಿಂದ ನಮಗೆ ಸ್ವಲ್ಪ ಬರೋದಿಲ್ಲ ಅನ್ನೋರಿಗೋಸ್ಕರ ಕೆಲವು ವಿಡಿಯೋಗಳನ್ನು ಇಂಗ್ಲೀಷ್ ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.